ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಾಗರಾಜ್ ಪ್ಯಾರಾಮೆಡಿಕಲ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತೊಂದು ಮತ್ತೆ ಹೊಸ ನೋಟಿಫಿಕೇಷನ್ಸ್ನ ತೊಗೊಂಡು ಡಿಸ್ಕಸ್ನ ಮಾಡ್ತಾ ಬರ್ತಿರುವಂಥದ್ದು. ಏನಪ್ಪ ಅದು ಹೊಸ ನೋಟಿಫಿಕೇಷನ್ ಅಂತಂದರೆ, ಕಂದಾಯ ಇಲಾಖೆಯಲ್ಲಿ ಖಾಲಿ ಇರುವಂಥ ಹುದ್ದೆಗಳು ಅಂದರೆ ಗ್ರಾಮ ಆಡಳಿತಾಧಿಕಾರಿ, ವಿಲೇಜ್ ಅಕೌಂಟ್ ಆಫೀಸರ್ ಅಂತೇಳಿ ಕಾಲ್ ಆಗಿರುವಂಥದ್ದು. ಅವು ಎಷ್ಟು ಪೋಸ್ಟ್ ಕರೆದಿದ್ದಾರೆ, ಅದಕ್ಕೆ ಕ್ವಾಲಿಫಿಕೇಷನ್ ಏನು, ಆಮೇಲೆ ಡಿಸ್ಟಿಕ್ ವೈಸ್ ಎಷ್ಟು ಪೋಸ್ಟ್ನ ಕರೆದಿದ್ದಾರೆ ಅಂಥೇಳಿ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ನ ನಾನು ನಿಮ್ಗೆ ಹೇಳ್ತಾ ಬರ್ತೀನಿ. ಲಾಸ್ಟ್ವರೆಗೂ ನೋಡಿ, ನಿಮಗೂ ಕೂಡ ಅರ್ಥ ಆಗುತ್ತೆ. ಆಮೇಲೆ ಯಾವ ಕ್ವಾಲಿಫಿಕೇಷನ್ ಬೇಸ್ ಮೇಲೆ ಅವರು ಅಪ್ಲಿಕೇಶನ್ಸ್ನ ಕರೆದಿದ್ದಾರೆ ಅಂಥೇಳಿ ಎಲ್ಲ ಡೀಟೇಲ್ಸ್ನ ನಾನು ಹೇಳ್ತಾ ಬರ್ತೀನಿ. ಓಕೆನಾ? ಫಸ್ಟ್ ಒನ್ ಬರೋದೇ ಈ ಒಂದು ಕಂದಾಯ ಇಲಾಖೆಯಿಂದ ಪಾಸ್ ಆಗಿರುವಂಥ ಇದು ಒಂದು ನೋಟಿಫಿಕೇಷನ್. ಇದು ಆಲ್ರೆಡಿ ಸ್ಪ್ರೆಡ್ ಆಗಿರುವಂಥದ್ದು, ನಿಮಗೂ ಕೂಡ ಗೊತ್ತಿರುತ್ತೆ ಯಾವಾಗ ಸ್ಪ್ರೆಡ್ ಆಗಿದೆ, ಯಾವಾಗ ರಿಲೀಸ್ ಆಗಿದೆ ಅಂದಮೇಲೆ. ಇದು 26 ಅಂದರೆ ಮೊನ್ನೆ ಒಂದು 4 ಡೇಸ್ ಬ್ಯಾಕು ಇದು ಒಂದು ನೋಟಿಫಿಕೇಷನ್ ರಿಲೀಸ್ ಆಗಿರುವಂಥದ್ದು. ಕರ್ನಾಟಕ ಸರ್ಕಾರ ಕಡೆಯಿಂದ, ಹೌದಾ, ಇವೆಲ್ಲ ಡಿಸ್ಟಿಕ್ದವರಿಗೆ, ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಈ ಒಂದು ಸರ್ಕ್ಯುಲರ್ನ ಫಾರ್ವರ್ಡ್ನ ಮಾಡಿರುವಂಥದ್ದು. ಓಕೆನಾ? ಯಾವುದು? ಕಂದಾಯ ಇಲಾಖೆಯಿಂದ ಎಲ್ಲ ಡಿಸ್ಟಿಕ್ DC-ಗಳಿಗೆ ಈ ಒಂದು ಲೆಟರ್ನ ಪಾಸ್ನ ಮಾಡಿರುವಂಥದ್ದು. ಏನೇನು ಮಾಡಿದಾರಪ್ಪ ಅಂದಮೇಲೆ, ಸೊ ಇದರೊಳಗಡೆ ಇರುವಂಥ ಪ್ರಸ್ತುತ ಈಗ ಸದ್ಯ ಇರುವಂಥ ಪೋಸ್ಟ್ಗಳು ಎಷ್ಟಿದ್ದಾವೆ, ಆಮೇಲೆ ಎಷ್ಟು ಖಾಲಿ ಇದ್ದಾವೆ, ಆ ಖಾಲಿ ಇರೋಳಗಡೆ ಇವ್ರು ಎಷ್ಟು ಪೋಸ್ಟಿಗೆ ಪರ್ಮಿಷನ್ಸ್ ಕೊಟ್ಟಿದ್ದಾರೆ ಅಂತೇಳಿ ಎಲ್ಲ ಡೀಟೇಲ್ಸ್ನ ಕೊಟ್ಟಿರುವಂಥದ್ದು. ಟೋಟಲಾಗಿ ಇವರು ಇವಾಗ ಸದ್ಯ ಎಷ್ಟು ಪೋಸ್ಟ್ನ ಫಿಲ್ನ ಮಾಡ್ಕೋತಿದ್ದಾರೆ ಅಂದಮೇಲೆ 572 ಪೋಸ್ಟ್ನ ಇವರು ಕಂಪ್ಲೀಟಾಗಿ ತುಂಬ್ಕೋತಾ ಬರ್ತಿರುವಂಥದ್ದು. ಓಕೆನಾ? 572. ಇಲ್ಲಿ ನೋಡೋಣ. ಇವಾಗ ಮಂಜೂರಾದ VAO ಹುದ್ದೆಗಳು, ಖಾಲಿ ಇರುವ ಹುದ್ದೆಗಳು, ಆಮೇಲೆ ಪ್ರಸ್ತುತ ನೇಮಕಾತಿಗಾಗಿ ಪರಿಗಣಿಸುತ್ತಿರುವ ಹುದ್ದೆಗಳ ಸಂಖ್ಯೆ ಅಂತ ಕೊಟ್ಟಿರುವಂಥದ್ದು. ಓಕೆನಾ? ಹುದ್ದೆಗಳು ಮಂಜೂರಾಗಿರೋದು ಟೋಟಲ್ ಬೆಂಗಳೂರು ನಗರ ಒಳಗೆ 252 ಇರುವಂಥದ್ದು. 252 ಒಳಗಡೆ ಪ್ರೆಸೆಂಟಾಗಿ ಖಾಲಿ ಇರುವಂಥ ಹುದ್ದೆ 32. ಈ 32 ಒಳಗಡೆ ಈ ಪ್ರಸ್ತುತ ಇವಾಗ ಇದಕ್ಕೆ ಪರ್ಮಿಷನ್ಸ್ ಕೊಟ್ಟಿರುವಂಥ ಪೋಸ್ಟ್ಗಳು ಸಂಖ್ಯೆ 20. ಓಕೆನಾ? ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿರ್ತೀನಿ. ನೆಕ್ಸ್ಟ್ ಇವಾಗ ನೋಡಿ, ತುಮಕೂರು ಜಿಲ್ಲೆ ಒಳಗಡೆ VAO ಹುದ್ದೆಗಳು ಎಷ್ಟು ಬೇಕಾಗಿರುವಂಥದ್ದಪ್ಪ ಅಂದಮೇಲೆ 305 ಪೋಸ್ಟ್ಗಳು ಅಲ್ಲಿ ಬೇಕಾಗಿರುವಂಥದ್ದು. ಖಾಲಿ ಇರುವಂಥದ್ದು 305 ಒಳಗಡೆ ಆಲ್ರೆಡಿ ಲಾಸ್ಟ್ ಇಯರ್ ಎಲ್ಲನೂ ತುಂಬಿಕೊಂಡಿರುವಂಥದ್ದು. ಆಮೇಲೆ ಈ ವರ್ಷ ಖಾಲಿ ಇರುವಂಥ ಹುದ್ದೆಗಳು ಇವಾಗ ಪ್ರೆಸೆಂಟು 78 ಒಳಗಡೆ 50ಕ್ಕೆ ಇವ್ರು ಏನು ಮಾಡಿದಾರಪ್ಪ ಅಂದಮೇಲೆ ಪರ್ಮಿಷನ್ಸ್ನ ಕೊಟ್ಟಿರುವಂಥದ್ದು. ಓಕೆನಾ? ನೀವೆಲ್ಲ ನೋಡ್ತಾ ಬರ್ರಿ, ಎಲ್ಲ ಡಿಸ್ಟಿಕ್ ವೈಸ್ನೂ ಇಲ್ಲೇ ಪೋಸ್ಟ್ ಎಲ್ಲನೂ ಕೊಟ್ಟಿರುವಂಥದ್ದು. ಇದನ್ನಷ್ಟೇ ನೀವು ಚೆಕ್ನ ಮಾಡ್ತಾ ಬನ್ನಿ. ಓಕೆನಾ? ಈಗ ಎಕ್ಸಾಂಪಲ್, ಒಂದೇ ನಿಮಿಷ. ಓಕೆನಾ? ಇವಾಗ ನೋಡಿ, ಬೆಳಗಾವಿ ಇದೆ ಅಂತ ತಿಳ್ಕೊಳ್ಳಿ. ಈ ಬೆಳಗಾವಿಲಿ 648ಅಲ್ಲಿ ಈಗ ಪ್ರೆಸೆಂಟಾಗಿ ಪೋಸ್ಟ್ನ ಕರೆದಿರುವಂಥ ಸಂಖ್ಯೆ ಎಷ್ಟು? 48. ಓಕೆನಾ? ಅಲ್ಲಿ ಖಾಲಿ ಇರುವಂಥ ಹುದ್ದೆ 82. ಈ 82ಅಲ್ಲಿ ಪರ್ಮಿಷನ್ ಸಿಕ್ಕಿರುವಂಥದ್ದು 48. ಈ 48 ಪೋಸ್ಟ್ ಮೇಲೆ ಅಷ್ಟೇ ಫೋಕಸ್ನ ಮಾಡಿ. ಈ ಡಿಸ್ಟಿಕ್ ಒಳಗಡೆ ನಿಮಗೆ ಯಾವುದು ಅನುಕೂಲ ಆಗುತ್ತೋ ಆವಾಗ ಆ ಒಂದು ಪೋಸ್ಟಿಗೆ, ಆ ಒಂದು ಡಿಸ್ಟಿಕ್ಕಿಗೆ ನೀವು ಅಪ್ಲಿಕೇಶನ್ಸ್ನ ಹಾಕ್ತಾ ಬನ್ನಿ. ಓಕೆನಾ? ಈ ಪೋಸ್ಟ್ ವೈಸ್ ನಿಮಗೆಲ್ಲನೂ ತಿಳಿತು ಅಂತ ಅನ್ಕೋತೀನಿ. ಓಕೆನಾ? ನೆಕ್ಸ್ಟ್ ಇದು ಪಾಯಿಂಟಿಗೆ ಬಂತಂದರೆ, ಇದ್ರ ಕ್ವಾಲಿಫಿಕೇಷನ್ ಏನು ಇಟ್ಟಿದ್ದಾರಪ್ಪ ಅಂತಂದರೆ, ಮಿನಿಮಮ್ ಇದಕ್ಕೆ PUC, ಸೆಕೆಂಡ್ PUC ಕಂಪಲ್ಸರಿ ಆಗಿರಬೇಕು. ಆಮೇಲೆ ಡಿಪ್ಲೊಮಾ ಆಗಿರಬೇಕು. ಡಿಪ್ಲೊಮಾ ಒಳಗಡೆ ಯಾವುದಾಗಿರಬೇಕು? NE ಡಿಪ್ಲೊಮಾ. ಓಕೆನಾ? ಯಾವುದು ಡಿಪ್ಲೊಮಾ ಆಗಿದೆ ಅಂದ್ರೂ ನೀವು ಅದಕ್ಕೆ ಎಲಿಜಿಬಲ್ ಬರುವಂಥದ್ದು. NE ಡಿಪ್ಲೊಮಾ. ಇದರೊಳಗಡೆ NE ಡಿಪ್ಲೊಮಾ ಅಂತ ಬಂದಿದೆ ಅಂದಮೇಲೆ ಇದರೊಳಗಡೆ ನಮ್ಮದು ಪ್ಯಾರಾಮೆಡಿಕಲ್ ಕೂಡ ಬರುತ್ತೆ. ಓಕೆನಾ? ನಮ್ಮದು ಪ್ಯಾರಾಮೆಡಿಕಲ್ ಕೂಡ ಆ್ಯಡಪ್ ಆಗುತ್ತೆ. ಪ್ಯಾರಾಮೆಡಿಕಲ್ ಒಳಗಡೆ ಮತ್ತು ಸ್ಪೆಸಿಫಿಕ್ಕಾಗಿ ಕೋರ್ಸ್ ಏನಾದರೂ ಕಂಪ್ಲೀಟ್ ಆಗಿರಬೇಕಾ ಸರ್? ಎಕ್ಸಾಂಪಲ್ DHIC ಪಾಸ್ ಆಗಿದ್ರೆ ಅಪ್ಲಿಕೇಶನ್ಸ್ ಹಾಕ್ಬೋದಾ, ಇಲ್ಲಪ್ಪ ಅಂದರೆ ಎಕ್ಸ್ರೇ ಪಾಸ್ ಆಗಿದ್ರೆ ಹಾಕ್ಬೋದಾ ಅಂತ ನಿಮ್ಮದು ಡೌಟ್ಸ್ ಬರ್ಬೋದು. ನೀವು ಯಾವುದೇ ಕೋರ್ಸ್ನ ಕಂಪ್ಲೀಟ್ನ ಮಾಡಿ SSLC ಮೇಲೆ ಆಯಿತು, PUC ಬೇಸ್ ಮೇಲೆ ಆಯಿತು, ಅವರೆಲ್ಲ ಸ್ಟೂಡೆಂಟ್ಸೂ VAOಗೆ ನೀವು ಅಪ್ಲಿಕೇಶನ್ಸ್ನ ಹಾಕಲಿಕ್ಕೆ ಎಲಿಜಿಬಲ್ ಬರುವಂಥದ್ದು. ಎಕ್ಸಾಂಪಲ್ ಇನ್ನೊಮ್ಮೆ ಹೇಳ್ತೀನಿ ನೋಡಿ, ಎಕ್ಸ್ರೇ ತೊಗೊಳ್ಳಿ,
ಇಲ್ಲಪ್ಪ ಅಂದಮೇಲೆ DHIC ಆಯಿತು, ಆಮೇಲೆ DMLT ಆಯಿತು, ಓಕೆನಾ. ಆಮೇಲೆ OT ಆಯಿತು, ನೆಕ್ಸ್ಟ್ ಆಪ್ಥಾಮಾಲಜಿ, ನೆಕ್ಸ್ಟ್ ಯಾವ್ದಾವ್ದು ರೀ ಡಯಾಲಿಸಿಸ್ ಟೆಕ್ನಿಷಿಯನ್ಸು. ಇವೆಲ್ಲ ಯಾವುದು ಪ್ಯಾರಾಮೆಡಿಕಲ್ ಕೋರ್ಸ್ದವರು ಕಂಪ್ಲೀಟ್ ಏನಾದರೂ ಆಗಿತ್ತು ಅಂದಮೇಲೆ ಅವರು ಈ ಒಂದು ಪೋಸ್ಟಿಗೆ ಅಪ್ಲಿಕೇಶನ್ಸ್ನ ಹಾಕಲಿಕ್ಕೆ ಎಲಿಜಿಬಲ್ ಬರುವಂಥದ್ದು. ಆದರೆ ಇವೆಲ್ಲ ಪ್ರಸ್ತುತ ಇವಾಗ ಏನು ಮಾಡಿದಾರಪ್ಪ ಅಂದಮೇಲೆ ಸರ್ಕ್ಯುಲರ್ನ ಪಾಸ್ನ ಮಾಡಿರುವಂಥದ್ದು. ಇನ್ನೊಂದು ವಾರ 10 ದಿನದಲ್ಲಿ ಇದಕ್ಕೆ ಅಪ್ಲಿಕೇಶನ್ಸ್ ಸ್ಟಾರ್ಟ್ ಆಗುವಂಥ ಡೇಟು, ಎಂಡ್ ಆಗುವಂಥ ಡೇಟು, ಆಮೇಲೆ ಅಪ್ಲಿಕೇಶನ್ಸ್ ಫೀಸು ಎಷ್ಟಿದೆ ಅದರದ್ದೆಲ್ಲ ಟರ್ಮ್ಸ್ ಕಂಡೀಷನ್ಸ್ ಏನಿದ್ದಾವೆ ಅಂಥೇಳಿ ಇನ್ನೊಂದು ವಾರ 10 ದಿನದಲ್ಲಿ ಇನ್ನೊಂದು ಸರ್ಕ್ಯುಲರ್ನ ಪಾಸ್ನ ಮಾಡ್ತಾರೆ. ಸೊ ಪಾಸ್ ಮಾಡಿದಾದಮೇಲೆ ಇನ್ನೊಮ್ಮೆ ಈ ಒಂದು ಪೋಸ್ಟ್ ಬಗ್ಗೆ ಡಿಸ್ಕಸ್ನ ಮಾಡ್ತಾ ಬರ್ತೀನಿ. ಅಲ್ಲಿವರೆಗೂ ನಿಮಗೇನಾದರೂ ಈ ಒಂದು ಪೋಸ್ಟ್ ರಿಲೇಟೆಡ್ ಡೌಟ್ಸ್ ಏನಾದರೂ ಇದ್ದರೆ ನೀವು ನನಗೆ ಕಮೆಂಟ್ಸ್ನ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ 100% ನಾನು ನಿಮಗೆ ಆ ಒಂದು ಡೌಟ್ಸ್ಗೆ ಸೊಲ್ಯೂಷನ್ಸ್ನ ಪ್ರೊವೈಡ್ನ ಮಾಡ್ತಾ ಬರ್ತೀನಿ. ಓಕೆನಾ. ಥ್ಯಾಂಕ್ ಯು ಫ್ರೆಂಡ್ಸ್. ಕೀಪ್ ವಾಚಿಂಗ್ ನಾಗರಾಜ್ ಪ್ಯಾರಾಮೆಡಿಕಲ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಫ್ರೆಂಡ್ಸ್.